ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಓಂ ಗಂ ಗಣಪತಿಯೇ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಹಾಗೆ ಓಂ ಶಂ ಶನೀಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಮತ್ತು ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಸ್ನೇಹಿತರೆ, ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿಯವರ ಡಿಸೆಂಬರ್ ಭವಿಷ್ಯವನ್ನು. ಅಂದರೆ ಇವತ್ತು ಡೇಟ್ 9. ಈ 9 ಡಿಸೆಂಬರ್ 2025 ಮತ್ತು ನಿಮ್ಮಲ್ಲಿ ಅನೇಕರು ತಮ್ಮ ಜೀವನದಲ್ಲಿ ಒಂದು ಆಳವಾದ ಬದಲಾವಣೆ, ಒಂದು ಹೊಸ ಆರಂಭ, ಕಣ್ಣಿಗೆ ಕಾಣದ ಒಂದು ರೀಸೆಟ್ಗಾಗಿ ಕಾಯ್ತಿರ್ತೀರಾ ಎಂದು ನನಗೆ ತಿಳಿದಿದೆ. ಸ್ನೇಹಿತರೆ, ನಿಮ್ಮ ನಿರಂತರ ಪರಿಶ್ರಮದ ಸಂಪೂರ್ಣ ಪ್ರತಿಧ್ವನಿಯು ಫಲರೂಪದಲ್ಲಿ ನಿಮಗೆ ಸಿಗುವ ಆ ಕ್ಷಣಕ್ಕಾಗಿ ನೀವು ಕಾಯುತ್ತಿದ್ದೀರಿ. ಹಾಗಾದರೆ ಕೇಳಿ, ಆ ಸಮಯವು ಕೇವಲ ಬರಲಿರುವುದಲ್ಲ, ಅದು ಈಗಲೇ ಪ್ರಾರಂಭವಾಗಿದೆ. ಮುಂಬರುವ 6 ತಿಂಗಳುಗಳು ಇಂದಿನಿಂದ ಜೂನ್ 2026ರವರೆಗೆ ಸಾಮಾನ್ಯವಾದ ಸಮಯವಲ್ಲ. ಇದು ದಿ ಗ್ರೇಟ್ ರಿಟರ್ನ್ ಆ್ಯಂಡ್ ಮಹಾನ್ ಪುನರಾಗಮನದ ಕಾಲವಾಗಿದೆ. ಅಂದರೆ ವ್ಯಕ್ತಿಯು ತನ್ನ ತಪ್ಪುಗಳನ್ನು ಗುರುತಿಸಿ ಅವುಗಳನ್ನು ಬದಲಾಯಿಸಿಕೊಳ್ಳುವ ಸಮಯ. ಹಳೆಯ ಭಯಗಳು ಮುರಿದು ಬಿದ್ದು ಹೊಸ ದಾರಿಗಳು ನಿರ್ಮಾಣವಾಗುವ ಸಮಯ. ಭವಿಷ್ಯದ ಯಶಸ್ಸಿನ ಅಡಿಪಾಯವು ಅತ್ಯಂತ ಸೂಕ್ಷ್ಮವಾಗಿದೆ, ಆದರೆ ದೃಢವಾಗಿ ಹಾಕಲ್ಪಡುವ ಸಮಯವಿದು. ಇಂದು ನಾವು ಮಂಗಳನ ಈ ಪ್ರಮುಖ ಗೋಚಾರವು ನಿಮ್ಮ ಧನ ಪ್ರವಾಹ ಮತ್ತು ವಿದೇಶಿ ಅವಕಾಶಗಳ ಮೇಲೆ ಹೇಗೆ ಪರಿಣಾಮ ಬೀರಲಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ಗುರುಗ್ರಹವು ಏಕೆ ವಕ್ರಿಯಾಗಿ ಮರಳಿದ್ದಾನೆ ಮತ್ತು ಇದು ನಿಮ್ಮ ಜೀವನದ ದಿಕ್ಕಿನಲ್ಲಿ ಯಾವ ಆಳವಾದ ಬದಲಾವಣೆಗಳನ್ನು ಉಂಟು ಮಾಡಲಿದೆ, ಮತ್ತು ರಾಹು ಧನಭಾವದಲ್ಲಿ ಕುಳಿತು ನಿಮ್ಮನ್ನು ಒಂದು ಹೊಸ ವ್ಯಕ್ತಿತ್ವವನ್ನಾಗಿ, ಎಂದರೆ ಹೆಚ್ಚು ಜಾಗರೂಕ, ಹೆಚ್ಚು ಪ್ರಬುದ್ಧ ಮತ್ತು ಹೆಚ್ಚು ತಂತ್ರಜ್ಞರ ಅಂದರೆ ಸ್ಟ್ರಾಟಜಿಕ್ ವ್ಯಕ್ತಿಯನ್ನಾಗಿ ಹೇಗೆ ಪರಿವರ್ತಿಸುತ್ತಿದ್ದಾನೆ ಎಂಬುದನ್ನು ತಿಳಿಯೋಣ. ಸ್ನೇಹಿತರೆ, ನೀವು ವಿದ್ಯಾರ್ಥಿಯಾಗಿರಲಿ, ಉದ್ಯೋಗಿಯಾಗಿರಲಿ, ವ್ಯಾಪಾರಿಯಾಗಿರಲಿ ಅಥವಾ ಗೃಹಿಣಿಯಾಗಿರಲಿ, ಮುಂದಿನ ಕೆಲವು ಕ್ಷಣಗಳು ನಿಮ್ಮ ಆಲೋಚನೆಯ ದಿಕ್ಕಿಗೆ ಹೊಸ ರೂಪವನ್ನು ನೀಡಬಹುದು. ಹಾಗಾದರೆ ಬನ್ನಿ, ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ ಈ ಬ್ರಹ್ಮಾಂಡದ ಚರ್ಚೆಯನ್ನು ಪ್ರಾರಂಭಿಸೋಣ. ಸ್ನೇಹಿತರೆ, ಯಾವುದೇ ಭವಿಷ್ಯವಾಣಿಯನ್ನು ಅರ್ಥ ಮಾಡಿಕೊಳ್ಳುವ ಮೊದಲು ಆಕಾಶ ಮಂಡಲದಲ್ಲಿ ಏನು ನಡೆಯುವುದು ಎಂಬುದನ್ನು ತಿಳಿಯುವುದು ಬಹಳ ಮುಖ್ಯ. ಏಕೆಂದರೆ ಯಾವಾಗ ಏಕೆ ಎಂಬುದು ಸ್ಪಷ್ಟವಾಗುತ್ತದೆಯೋ ಆಗ ಏನು ಎಂಬುದು ತಾನಾಗಿಯೇ ಪ್ರಕಾಶಮಾನವಾಗಿ ಎದುರಾಗುತ್ತದೆ. ಈ ಸಮಯದಲ್ಲಿ ಮಕರ ರಾಶಿಯವರಿಗಾಗಿ 3 ಪ್ರಮುಖ ಗ್ರಹಗಳ ಘಟನೆಗಳು ಸಕ್ರಿಯವಾಗಿ ಇದೇ ಮುಂಬರುವ 6 ತಿಂಗಳು ಸಂಪೂರ್ಣ ಕಥೆಯನ್ನು ಬರೆಯಲಿವೆ. ಒಂದು, ಮಂಗಳನ ಗೋಚಾರ. ಡಿಸೆಂಬರ್ 7ರಿಂದ 2025ರಂದು ಮಂಗಳ ವೃಶ್ಚಿಕ ರಾಶಿಯಿಂದ ಹೊರಬಂದು ಧನು ರಾಶಿಯನ್ನು ಪ್ರವೇಶಿಸುತ್ತಿದ್ದಾರೆ. ಮಕರ ರಾಶಿಗೆ ಮಂಗಳ ಬಹಳ ವಿಶೇಷ, ಏಕೆಂದರೆ ಅವರು ನಿಮ್ಮನ್ನೊಮ್ಮೆ ಮನೆ ಅಂದರೆ ಆದಾಯ ಮತ್ತು 4ನೇ ಮನೆ ಅಂದರೆ ಸುಖದ ಮಾಲೀಕರಾಗಿದ್ದಾರೆ. ಮತ್ತು ಈ ಮಂಗಳ ಈಗ ಎಲ್ಲಿ ಹೋಗುತ್ತಿದ್ದಾರೆ? ನಿಮ್ಮ 12ನೇ ಮನೆಗೆ. ಜ್ಯೋತಿಷ್ಯದಲ್ಲಿ ಒಂದು ನಿಯಮವಿದೆ, ಯಾವಾಗ ಲಾಭದ ಸ್ವಾಮಿ ವ್ಯಯ ಅಥವಾ ವಿದೇಶದ ಮನೆಗೆ ಹೋಗುತ್ತಾನೋ ಆಗ ಅದು ಸಾಮಾನ್ಯ ಗೋಚಾರವಾಗುವುದಿಲ್ಲ. ಇಲ್ಲಿ ವಿಶೇಷವೇನೆಂದರೆ ಇಲ್ಲಿ ಮಂಗಳ ಉಚ್ಚ ಅಭಿಲಾಷೆಗಳಿದ್ದಾರೆ. ಅಂದರೆ ಇದರ ಅರ್ಥವೇನೆಂದರೆ ಮಂಗಳ ತನ್ನ ಉಚ್ಚ ರಾಶಿ ಎಂದರೆ ಮಕರದ ಕಡೆಗೆ ಚಲಿಸುತ್ತಿದ್ದಾರೆ. ಅವರು ಫೈನಲ್ ಮ್ಯಾಚ್ ಆಡಲು ಸ್ಟೇಡಿಯಂ ಹತ್ತ ಓಡುತ್ತಿರುವ ಆಟಗಾರನಂತೆ ಇದ್ದಾರೆ. ಅವರಲ್ಲಿ ಅದ್ಭುತವಾದ ಶಕ್ತಿ ಇದೆ. ಇದು ಮುಂದಿನ 45 ದಿನಗಳು ಅಂದರೆ ಜನವರಿ ಮಧ್ಯದವರೆಗೆ ನಿಮ್ಮ ಜೀವನದಲ್ಲಿ ಸಂಚಲನವನ್ನು ಉಂಟು ಮಾಡಲಿದೆ. ಎರಡನೇ ದೊಡ್ಡ ಘಟನೆ ಎಂದರೆ ದೇವಗುರು ಬೃಹಸ್ಪತಿಯದು. ಗುರು ಈ ಸಮಯದಲ್ಲಿ ನಿಮ್ಮ 6ನೇ ಭಾವದಲ್ಲಿದ್ದಾರೆ ಮತ್ತು 5 ಡಿಸೆಂಬರ್ನಿಂದ ಅವರು ವಕ್ರಿಯಾಗಿದ್ದಾರೆ. ಜನರು ವಕ್ರಿ ಎಂಬ ಶಬ್ದ ಕೇಳಿ ಭಯಪಡುತ್ತಾರೆ, ಆದರೆ ಭಯಪಡಬೇಡಿ ಸ್ನೇಹಿತರೆ. ವಕ್ರಿ ಎಂದರೆ ಮರುಮೌಲ್ಯಮಾಪನ. ಯೋಚಿಸಿ, ನೀವು ಮನೆಯಿಂದ ಹೊರಟಿದ್ದೀರಿ ಮತ್ತು ನಿಮ್ಮ ಪರ್ಸ್ ಅಥವಾ ಕೀಯನ್ನು ಮರೆತಿದ್ದೀರಿ ಎಂದು ನೆನಪಾಯಿತು. ಆಗ ನೀವೇನು ಮಾಡ್ತೀರಿ? ನೀವು ಹಿಂತಿರುಗಿದ ಕೀಯನ್ನು ತೆಗೆದುಕೊಂಡು ಮತ್ತೆ ನಿಮ್ಮ ಪ್ರಯಾಣವನ್ನು ಪ್ರಾರಂಭಿಸುತ್ತೀರಿ. ಗುರು ಇದನ್ನೇ ಮಾಡುತ್ತಿದ್ದಾರೆ ಮತ್ತು ಅವರು 6ನೇ ಮನೆಯಲ್ಲಿ ಅಂದರೆ ಉದ್ಯೋಗ, ಸ್ಪರ್ಧೆ ಮತ್ತು ಶತ್ರುಗಳ ಮನೆಯಲ್ಲಿ ಹಿಂದಿರುಗಿದ್ದಾರೆ. ಇದರಿಂದ ನೀವು ನಿಮ್ಮ ಹಳೆಯ ವೃತ್ತಿ ಜೀವನದ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಬಹುದು. ಇದೊಂದು ಸೆಕೆಂಡ್ ಚಾನ್ಸ್, ಎರಡನೇ ಅವಕಾಶ ಆಗಿದೆ. ಮೂರನೇ ದೊಡ್ಡ ಅಂಶವೆಂದರೆ ರಾಹು ನಿಮ್ಮ ಎರಡನೇ ಭಾವವಾದ ಕುಂಭ ರಾಶಿಯಲ್ಲಿ ಕುಳಿತಿದ್ದಾರೆ. 2ನೇ ಮನೆ ಅಂದರೆ ಹಣ ಮತ್ತು ಕುಟುಂಬ. ರಾಹು ಇಲ್ಲಿ ಏನು ಮಾಡುತ್ತಿದ್ದಾರೆ? ರಾಹು ಒಂದು ಹಸಿವು ಅಥವಾ ನಿಮ್ಮನ್ನು ಹಣಕ್ಕಾಗಿ ನಿಮ್ಮ ಮಾತನ್ನು ನಡೆಸಿಕೊಳ್ಳುವುದಕ್ಕಾಗಿ ನಿಮ್ಮನ್ನು ಮಹತ್ವಾಕಾಂಕ್ಷಿಯನ್ನಾಗಿ ಮಾಡುತ್ತಿದೆ.
ಆದರೆ ಅದೇ ಸಮಯದಲ್ಲಿ ಕುಟುಂಬದಲ್ಲಿ ತಪ್ಪು ತಿಳುವಳಿಕೆಗಳನ್ನು ಉಂಟು ಮಾಡುತ್ತಿದೆ. ಹಾಗಾಗಿ ನಾನು ಈ ಮೂರನ್ನು ಸೇರಿಸಿದರೆ ಒಂದು ಥೀಮ್ ಸಿದ್ಧವಾಗುತ್ತದೆ. ರಣರಂಗದಲ್ಲಿ ಸುಧಾರಣೆ ಮತ್ತು ವಿದೇಶಿ ಲಾಭ. ನೀವು ಒಂದು ವಿದೇಶಿ ಭಾವಯುದ್ಧ ಭೂಮಿಯಲ್ಲಿ ನಿಂತಿದ್ದೀರಿ. ಅಲ್ಲಿ ನೀವು ನಿಮ್ಮ ಹಳೆಯ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಬೇಕು ಮತ್ತು ಜೊತೆಗೆ ವಿದೇಶ ಅಥವಾ ದೂರದ ಪ್ರದೇಶಗಳಿಂದ ಹಣವನ್ನು ಸಂಪಾದಿಸಬೇಕು. ಧನ ಮತ್ತು ಆಸ್ತಿ. ಈಗ ನಾವೆಲ್ಲರಿಗೂ ಮುಖ್ಯವಾದ ವಿಷಯಕ್ಕೆ ಬರೋಣ. ಹಣ ಮತ್ತು ಆಸ್ತಿ. ಸ್ನೇಹಿತರೆ, ಮುಂದಿನ 6 ತಿಂಗಳುಗಳಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದು ಬಹಳ ಆಸಕ್ತಿದಾಯಕ ಬದಲಾವಣೆ ಬರಲಿದೆ. ಇದನ್ನು ಗಮನವಿಟ್ಟು ಕೇಳಿ. ನಾನು ಹೇಳಿದಂತೆ ಮಂಗಳ ನಿಮ್ಮ 12ನೇ ಮನೆಯಲ್ಲಿ ಕುಳಿತಿದ್ದಾರೆ ಮತ್ತು ಅಂತ ವಿಷಯ ನೋಡಿ. ನಿಮ್ಮ ಲಗ್ನಾಧಿಪತಿ ಶನಿ ಅವರು ಧನಭಾವದ ಸ್ವಾಮಿಯೂ ಆಗಿದ್ದಾರೆ. ಅವರು ಮಂಗಳನನ್ನು ನೋಡುತ್ತಿದ್ದಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದನ್ನು ವಿಪರೀತ ರಾಜಯೋಗದ ಹಂತದ ಫಲವೆಂದು ಪರಿಗಣಿಸಬಹುದು. ಇದರ ಅರ್ಥವೇನೆಂದರೆ ಹಣ ಬರುತ್ತದೆ, ಆದರೆ ಅದು ನಿಮ್ಮ ಆರಾಮ ವಲಯದಿಂದ ಹೊರಗಿನಿಂದ ಬರುತ್ತದೆ. ನೀವು MNCಯಲ್ಲಿ ಕೆಲಸ ಮಾಡುತ್ತಿದ್ದರೆ ನಿಮ್ಮ ಸಂಬಳ ಹೆಚ್ಚಾಗಬಹುದು. ನೀವು ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸಿನೆಸ್ ಮಾಡುತ್ತಿದ್ದರೆ ಈ ಸಮಯ ಡಿಸೆಂಬರ್ ಮತ್ತು ಜನವರಿ ಜಾಕ್ಪಾಟ್ ಆಗಿದೆ. ನೀವು ವೀಸಾ ಅಥವಾ PR ಗಾಗಿ ಅರ್ಜಿ ಸಲ್ಲಿಸಲು ಬಯಸುತ್ತಿದ್ದರೆ ಗುರುವಿನ ದೃಷ್ಟಿ 12ನೇ ಭಾವದ ಮೇಲಿದೆ. ನಿಂತು ಹೋಗಿದ್ದ ಫೈಲ್ಗಳು ಮುಂದೆ ಸಾಗುತ್ತವೆ. ನಿಮ್ಮ ಜನ್ಮಸ್ಥಳದಿಂದ ದೂರ ಅಥವಾ ವಿದೇಶಿ ಸಂಪರ್ಕಗಳಿಂದ ದೊಡ್ಡ ಆರ್ಥಿಕ ಲಾಭವಾಗುವ ಯೋಗವಿದೆ. ಇದರ ಹೊರತಾಗಿ ರಾಹು 2ನೇ ಮನೆಯಲ್ಲಿದ್ದಾರೆ ಮತ್ತು ಕೇತು 8ನೇ ಮನೆಯಲ್ಲಿದ್ದಾರೆ. ಮಂಗಳನ ದೃಷ್ಟಿ ಕೂಡ 8ನೇ ಭಾವದ ಮೇಲೆ ಬೀಳುತ್ತಿದೆ. 8ನೇ ಭಾವ ಎಂದರೆ ಗುಪ್ತಧನ, ವೀಲ್ಸ್ ಅಥವಾ ಇನ್ಸುರೆನ್ಸ್. ಮುಂದಿನ ಕೆಲವು ತಿಂಗಳುಗಳಲ್ಲಿ ನೀವು ನಿರೀಕ್ಷೆಯೇ ಬಿಟ್ಟಿದ್ದ ಹಣ ನಿಮಗೆ ಸಿಗಬಹುದು. ಯಾವುದೋ ಹಳೆಯ ಸಿಕ್ಕಿಹಾಕಿಕೊಂಡ ಸಾಲ ವಾಪಸ್ ಬರಬಹುದು. ಪಿತ್ರಾರ್ಜಿತ ಆಸ್ತಿಯ ವಿವಾದವಿದ್ದರೆ ಅದು ನಿಮ್ಮ ಪರವಾಗಿ ಇತ್ಯರ್ಥವಾಗಬಹುದು. ಅನಿರೀಕ್ಷಿತವಾಗಿ ಯಾವುದೋ ದೊಡ್ಡ ಲಾಭವಾಗಬಹುದು. ಈಗ ಇಲ್ಲಿ ಎಚ್ಚರಿಕೆ ಮತ್ತು ಸಿಹಿ ಸುದ್ದಿ 2ನೇ ಇದೆ. ಮಂಗಳ ನಿಮ್ಮ 4ನೇ ಮನೆ ಎಂದರೆ ಪ್ರಾಪರ್ಟಿಯ ಒಡೆಯ ಕೂಡ ಹೌದು ಮತ್ತು ಅವರು 12ನೇ ಮನೆ ಎಂದರೆ ನಷ್ಟದ ಮನೆಯಲ್ಲಿ ಕುಳಿತಿದ್ದಾರೆ. ನೀವು ನಿಮ್ಮ ಯಾವುದಾದರೂ ಆಸ್ತಿ, ಹಳೆಯ ಮನೆ ಅಥವಾ ಜಮೀನು ಮಾರಾಟ ಮಾಡಲು ಬಯಸುತ್ತಿದ್ದು ಅದು ಮಾರಾಟವಾಗುತ್ತಿರಲಿಲ್ಲ ಎಂದಾದರೆ ಡಿಸೆಂಬರ್ 7ರಿಂದ ಜನವರಿ 16ರ ನಡುವೆ ಆ ಡೀಲ್ ಫೈನಲ್ ಆಗಲಿದೆ. ಮತ್ತು ಶನಿ ನೋಡುತ್ತಿರುವುದರಿಂದ ನಿಮಗೆ ಬಾಯಿಗೆ ಬಂದ ಅನಿರೀಕ್ಷಿತವಾಗಿ ಮನೆಯ ಗೋಡೆಗಳಲ್ಲಿ ತೇವಾಂಶ, ಎಲೆಕ್ಟ್ರಾನಿಕ್ ಉಪಕರಣ ಕೆಟ್ಟು ಹೋಗುವುದು ಅಥವಾ ಗೋಡೆಯಲ್ಲಿ ಬಿರುಕು ಬಿಡುವುದು. ಮಂಗಳನ 12ನೇ ಮನೆಯಲ್ಲಿರುವುದರಿಂದ ಮನೆಯ ರಿಪೇರಿಗಾಗಿ ಹಣ ಖರ್ಚಾಗುವ ಪ್ರಬಲ ಯೋಗವಿದೆ. ನನ್ನ ಸಲಹೆ, ನಿಮ್ಮ ಜೇಬನ್ನು ಸಡಿಲವಾಗಿಡಲು ಸಿದ್ಧರಾಗಿರಿ. ಮತ್ತು ಹೌದು, ರಾಹು 2ನೇ ಮನೆಯಲ್ಲಿ ನಿಮ್ಮನ್ನು ದುರಾಸೆಯುಳ್ಳವರನ್ನಾಗಿ ಮಾಡಬಹುದು. ನಿಮಗೆ ರಾತ್ರೋರಾತ್ರಿ ಹಣ ಸಂಪಾದಿಸಲಿ ಎಂದು ಅನಿಸಬಹುದು. ಎಚ್ಚರದಿಂದಿರಿ. ಷೇರು ಮಾರುಕಟ್ಟೆ ಅಥವಾ ಬೆಟ್ಟಿಂಗ್ನಲ್ಲಿ ಯೋಚಿಸದೆ ಹಣ ಹಾಕಬೇಡಿ. ರಾಹು ಒಂದು ಮಾಯೆ, ಕಾಣುವುದು ಅಲ್ಲಿರುವುದಿಲ್ಲ. ನಿಮ್ಮ ಕಷ್ಟದ ಸಂಪಾದನೆಯ ಮೇಲೆ ನಂಬಿಕೆ ಇಡಿ. ಶಾರ್ಟ್ಕಟ್ ಮೇಲೆಲ್ಲ ವೃತ್ತಿ ಮತ್ತು ಉದ್ಯೋಗ. ಬನ್ನಿ ಈಗ ನಿಮ್ಮ ಕೆರಿಯರ್ ಮತ್ತು ಪ್ರೊಫೆಷನಲ್ ಬಗ್ಗೆ ಮಾತಾಡೋಣ. ಇಲ್ಲಿ ನಾನು ಒಂದು ಬಹಳ ಪವರ್ಫುಲ್ ಶಬ್ದವನ್ನು ಬಳಸುತ್ತೇನೆ. ರಣಭೂಮಿ ದೇವಗುರು ಬೃಹಸ್ಪತಿ ನಿಮ್ಮ 6ನೇ ಮನೆಯಲ್ಲಿ ವಕ್ರಿಯಾಗಿದ್ದಾರೆ. 6ನೇ ಮನೆ ಎಂದರೆ ಶತ್ರು, ರೋಗ, ಸಾಲ ಮತ್ತು ಉದ್ಯೋಗ. ಯಾವಾಗ ಶುಭ ಗ್ರಹ 6ನೇ ಮನೆಗೆ ಬರುತ್ತದೆಯೋ ಜ್ಯೋತಿಷ್ಯದಲ್ಲಿ ಇದನ್ನು ಶತ್ರು ವಿಧ್ವಂಸಕ ಯೋಗ ಎನ್ನುತ್ತಾರೆ. ಆದರೆ ಇದರ ರೀತಿ ಬೇರೆಯಾಗಿರುತ್ತದೆ. ಮಂಗಳನಾಗಿದ್ದರೆ ಹೋರಾಡಿ ಗೆಲ್ಲುತ್ತಿದ್ದ ಗುರು ಇರುವುದರಿಂದ ನೀವು ಬುದ್ಧಿವಂತಿಕೆಯಿಂದ ಗೆಲ್ಲುತ್ತೀರಿ. ನಿಮ್ಮ ಆಫೀಸ್ನಲ್ಲಿ ರಾಜಕೀಯ ನಡೆಯುತ್ತಿದ್ದರೆ, ಯಾರಾದರೂ ಸಹೋದ್ಯೋಗಿ ನಿಮ್ಮನ್ನು ಕೆಳಗೆ ತಳ್ಳಲು ಪ್ರಯತ್ನಿಸುತ್ತಿದ್ದರೆ ಈಗ ಸಮಯ ಬದಲಾಗಿದೆ. ಗುರುವಿನ ಕೃಪೆಯಿಂದ ನಿಮ್ಮ ಶತ್ರುಗಳು ಶಾಂತರಾಗುತ್ತಾರೆ ಅಥವಾ ಅವರ ಹೃದಯ ಪರಿವರ್ತನೆಯಾಗುತ್ತದೆ. ಅವರು ನಿಮ್ಮ ಬಳಿ ಬಂದು ಸಲಹೆ ಕೇಳುತ್ತಾರೆ. ನಿಮ್ಮ ಬಾಸ್ ನಿಮ್ಮ ಕೆಲಸವನ್ನು ಗಮನಿಸುತ್ತಾರೆ. ಗುರುವಿನ 5ನೇ ದೃಷ್ಟಿ ನಿಮ್ಮ 10ನೇ ಮನೆಯ ಮೇಲಿದೆ. ನಿಮಗೆ ಯಾವುದಾದರೂ ಹೊಸ ಜವಾಬ್ದಾರಿ, ದೊಡ್ಡ ಪ್ರಾಜೆಕ್ಟ್ ಅಥವಾ ಟೀಮ್ ಲೀಡರ್ ಆಗುವ ಅವಕಾಶ ಸಿಗಬಹುದು. ಯಾರು ನಿರುದ್ಯೋಗಿಗಳಾಗಿದ್ದಾರೋ ಅಥವಾ ಉದ್ಯೋಗ ಬದಲಿಸಲು ಬಯಸುತ್ತಾರೋ ಅವರಿಗೆ ಈ ಸಮಯ ವಾಪಸ್ ಹತ್ತಿರದಾಗಿದೆ. ಅಂದರೆ ನಿಮಗೆ ಯಾವುದಾದರೂ ಕಂಪನಿ ಮೊದಲು ತಿರಸ್ಕರಿಸುತ್ತಿದ್ದರೆ ಅಲ್ಲಿ ಮತ್ತೆ ಅಪ್ಲೈ ಮಾಡಿ. ನೀವು ಯಾರಾದರೂ ಹಳೆಯ ಸ್ಕಿಲ್ ಮರೆತು ಹೋಗಿದ್ದೀರಾ, ಅದನ್ನು ಮತ್ತೆ ಕಲಿಯಿರಿ. ಗುರು ಹೇಳುತ್ತಿದ್ದಾರೆ, ನಿಮ್ಮ ಹಳೆಯ ತಪ್ಪುಗಳನ್ನು ಸರಿಪಡಿಸಿಕೊಳ್ಳೋ, ನಾನು ನಿನಗೆ ಯಶಸ್ಸನ್ನು ನೀಡುತ್ತೇನೆ. ನೀವು ಜಾಬ್ ಸ್ವಿಚ್ ಆಫ್ ಮಾಡಲು ಬಯಸಿದರೆ ಭಯಪಡಬೇಡಿ. ಈ ಬದಲಾವಣೆ ನಿಮಗೆ ಶುಭವಾಗಿದೆ. ಯಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿದ್ದಾರೋ ಇದು ಸುವರ್ಣ ಕಾಲ. ಗುರು 6ನೇ ಮನೆಯಲ್ಲಿದ್ದಾರೆ, ಅದು ಸ್ಪರ್ಧೆಯ ಮನೆಯಾಗಿದೆ. ನಿಮ್ಮ ಏಕಾಗ್ರತೆ ಮತ್ತು ಜ್ಞಾನ ಎಷ್ಟು ಹೆಚ್ಚಾಗುತ್ತದೆ ಎಂದರೆ
ನೀವು ನಿಮ್ಮ ಸ್ಪರ್ಧಿಗಳನ್ನು ಸುಲಭವಾಗಿ ಹಿಂದಿಕ್ಕುತ್ತೀರಿ. ಮತ್ತು ಕೇಳಿ, ನಿಜವಾದ ಮ್ಯಾಜಿಕ್ ಒಂದು ಜೂನ್ 2026ರ ನಂತರ ನಡೆಯಲಿದೆ. ಯಾವಾಗ ಗುರು 6ನೇ ಮನೆಯಿಂದ ಹೊರಬಂದು ನಿಮ್ಮ 7ನೇ ಮನೆಗೆ ಬರುತ್ತಾರೋ ಅಲ್ಲಿ ಉಚ್ಚ ಸ್ಥಿತಿಗೆ ತಲುಪುತ್ತಾರೆ. ಆ ಸಮಯದಲ್ಲಿ ಬಿಸ್ನೆಸ್ನಲ್ಲಿರುವವರಿಗೆ ಬಹಳ ದೊಡ್ಡ ವಿಸ್ತರಣೆ ಕಾಣಸಿಗುತ್ತದೆ. ಯಾರು ಪ್ರಮೋಷನ್ಗಾಗಿ ಕಾಯುತ್ತಿದ್ದಾರೋ ಅವರಿಗೆ ಬಡ್ತಿ ಸಿಗುತ್ತದೆ. ಹಾಗಾಗಿ ಈಗ ಈ ಸಮಯ ಮುಂದಿನ 5-6 ತಿಂಗಳು ಪರಿಶ್ರಮದ್ದು, ತಯಾರಿಯದ್ದು ಫಲ ನಿಮಗೆ ಜೂನ್ನಲ್ಲಿ ಬಡ್ಡಿ ಸಮೇತ ಸಿಗುತ್ತದೆ. ಗೃಹಿಣಿಯರಿಗೆ ವಿಶೇಷ ಸಂದೇಶ. ಈಗ ನಾನು ಮನೆಯ ಅಡಿಪಾಯವಾಗಿರುವ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ, ಅಂದರೆ ನನ್ನ ತಾಯಂದಿರು ಮತ್ತು ಸಹೋದರಿಯರೊಂದಿಗೆ, ನಮ್ಮ ಗೃಹಿಣಿಯರೊಂದಿಗೆ ಮಾತನಾಡಲು ಬಯಸುತ್ತೇನೆ. ಸಾಮಾನ್ಯವಾಗಿ ರಾಶಿ ಫಲದಲ್ಲಿ ನಿಮ್ಮ ಬಗ್ಗೆ ಯಾರೂ ಮಾತನಾಡುವುದಿಲ್ಲ, ಆದರೆ ಮಕರ ರಾಶಿಯ ಗೃಹಿಣಿಯರು ಈ ಗೋಚಾರ ಬಹಳ ಮುಖ್ಯವಾದ ಸಂಕೇತ ನೀಡುತ್ತಿದೆ. ಕೇಳಿ. ನೀವು ಮನೆಯ CEO ಆಗಿದ್ದೀರಿ ಮತ್ತು ಗ್ರಹಗಳ ಚಲನೆಯ ನೇರ ಪರಿಣಾಮ ನಿಮ್ಮ ಆಫೀಸ್ ಅಂದರೆ ನಿಮ್ಮ ಮನೆಯ ಮೇಲೆ ಬೀಳಲಿದೆ. ನೋಡಿ, ಮಂಗಳ ನಿಮ್ಮ ಸುಖ ಮತ್ತು ಮನೆಯ ಒಡೆಯ ಮತ್ತು 12ನೇ ಮನೆ ಅಂದರೆ ಖರ್ಚು ಮತ್ತು ಹಾನಿಯ ಮನೆಗೆ ಹೋಗುತ್ತಿದ್ದಾರೆ. ಡಿಸೆಂಬರ್ ಮತ್ತು ಜನವರಿಯಲ್ಲಿ ಮನೆಯ ಬಜೆಟ್ ಏರುಪೇರಾಗುತ್ತಿದೆ ಎಂದು ನಿಮಗೆ ಅನಿಸಬಹುದು. ಅನಿರೀಕ್ಷಿತವಾಗಿ ಮನೆಗೆ ಅತಿಥಿಗಳ ಬರುವಿಕೆ ಹೆಚ್ಚಾಗಬಹುದು. ಇದರಿಂದಾಗಿ ನಿಮ್ಮ ಆಯಾಸ ಹೆಚ್ಚುತ್ತದೆ. ಕಿಚನ್ನಲ್ಲಿ ಅಥವಾ ಮನೆಯಲ್ಲಿ ಎಲೆಕ್ಟ್ರಾನಿಕ್ ಕೆಟ್ಟು ಹೋಗುವ ಯೋಗವಿದೆ. ಇದು ಮಂಗಳನ ಪ್ರಭಾವ. ನೀವು ಎಲ್ಲರಿಗೂ ಇಷ್ಟೆಲ್ಲ ಮಾಡುತ್ತೀರಿ, ಆದರೆ ನಿಮಗೆ ಸಿಗಬೇಕಾದ ಮೆಚ್ಚುಗೆ ಸಿಗುತ್ತಿಲ್ಲ ಎಂದು ನಿಮಗೆ ಅನಿಸಬಹುದು. ಮನಸ್ಸು ಸ್ವಲ್ಪ ಉದಾಸೀನವಾಗಿರಬಹುದು. ಆದರೆ ನೀವು ಇಲ್ಲಿ ಬಹಳ ದೊಡ್ಡ ಪ್ಲಸ್ ಪಾಯಿಂಟ್ ಕೂಡ ಇದೆ. ರಾಹುವು ನಿಮ್ಮ 2ನೇ ಮನೆ ಅಂದರೆ ಧನಭಾವದಲ್ಲಿ ಕುಳಿತಿದ್ದಾರೆ. ಈ ಸಮಯ ಕೇವಲ ಅಡುಗೆ ಮನೆಗೆ ಸೀಮಿತವಾಗಿರುವ ಸಮಯವಲ್ಲ. ನಿಮ್ಮ ಮನಸ್ಸಿನಲ್ಲಿ ಯಾವುದಾದರೂ ಸೈಡ್ ಬಿಸ್ನೆಸ್ ಶುರು ಮಾಡುವ ಆಲೋಚನೆ ಇದ್ದರೆ, ಉದಾಹರಣೆಗೆ ಟಿಫನ್ ಸರ್ವಿಸ್, ಬೌಟಿಕ್, ಟ್ಯೂಷನ್ ಅಥವಾ ಯಾವುದಾದರೂ ಆನ್ಲೈನ್ ಕೆಲಸ, ಅದಕ್ಕೆ ಡಿಸೆಂಬರ್ನಿಂದ ಜೂನ್ವರೆಗಿನ ಸಮಯ ಅತ್ಯುತ್ತಮವಾಗಿದೆ. ರಾಹು ನಿಮಗೆ ಹಣ ಸಂಪಾದಿಸುವ ಬುದ್ಧಿಯನ್ನು ನೀಡುತ್ತಾನೆ. ನಿಮ್ಮ ಮನೆಯಲ್ಲೇ ಕುಳಿತು ನಿಮ್ಮ ಸೀಕ್ರೆಟ್ ಇನ್ಕಮ್ ಅನ್ನು ಜನರೇಟ್ ಮಾಡಬಹುದು. ಇದನ್ನು ನಾವು ಪಿನ್ ಮನಿ ಅಥವಾ ಸ್ತ್ರೀಧನ ಎಂದು ಕರೆಯುತ್ತೇವೆ. ಮಕರ ರಾಶಿಯವರೇ, ಜೂನ್ 2026ರಲ್ಲಿ ಇತಿಹಾಸ ಸೃಷ್ಟಿಸುವ ಯಶಸ್ಸಿಗಾಗಿ ಸಿದ್ಧರಾಗಿ. ಇದು ಭಯಪಡುವ ಸಮಯವಲ್ಲ, ತಯಾರಿ ನಡೆಸುವ ಸಮಯ. ಜಗತ್ತು ಬಾಗಿಸುವವನು ಬೇಕು. ಮತ್ತು ಮಕರ ರಾಶಿಯವರೇ, ನಿಮ್ಮಲ್ಲಿ ಈ ತಾಕತ್ತಿದೆ. ನೀವು ಖಂಡಿತ 2026ರಲ್ಲಿ ನಿಮ್ಮ ಎಲ್ಲ ಕೋರಿಕೆಗಳು ಈಡೇರಲಿದೆ ಸ್ನೇಹಿತರೆ. ಹಾಗಾಗಿ ನೀವು ನಿಮ್ಮ ಅಧಿಪತಿ ಅಂದರೆ ನಿಮ್ಮ ರಾಶಿ ಅಧಿಪತಿ ಶನಿ ದೇವನನ್ನು ಪ್ರತಿದಿನ ನೆನೆಯುವುದನ್ನು ಮರಿಬೇಡಿ. ಪ್ರತಿ ಶನಿವಾರ ಶನಿ ಟೆಂಪಲ್ಗೆ ಹೋಗಿ ಎಳ್ಬತ್ತಿಯನ್ನು ಹಚ್ಚೋದನ್ನು ಕೂಡ ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ.